RIE ಮೈಸೂರು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರು ವಿಭಾಗದಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಯಾವ ಹುದ್ದೆಗಳು ಅಂತೇಳಿ ವಿವರವಾಗಿ ನೋಡೋದಾದರೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಮೈಸೂರು RIE ಮೈಸೂರು ವಿಭಾಗದಲ್ಲಿ ಒಟ್ಟು 37 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಜಾಬ್ ಲೊಕೇಶನ್ ಎಲ್ಲಿ ಅಂತ ನಾವು ನೋಡಿದ್ರೆ ಮೈಸೂರಿನಲ್ಲಿ ಈ ಒಂದು ಹುದ್ದೆಗೆ ಆಯ್ಕೆಯಾದವ್ರನ್ನ ನಿಯೋಜನೆಯನ್ನು ಮಾಡ್ತಾರೆ. ಹಾಗಾದರೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ಏನಿರುತ್ತೆ ಅಂತೇಳಿ ನಾವು ನೋಡಿದರೆ 21,250 ರೂಪಾಯಿಗಳಿಂದ 54,000 ರೂಪಾಯಿವರೆಗೂ ಪರ್ ಮಂತ್ ಸ್ಯಾಲ್ರಿಯನ್ನು ಇವರು ನಿಗದಿಪಡಿಸಿದ್ದಾರೆ. ಹಾಗಾದರೆ ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತೇಳಿ ನಾವು ನೋಡೋದಾದರೆ PGT ಈ ಒಂದು ವಿಭಾಗದಲ್ಲಿ 7 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇಲ್ಲಿ 40 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಈ ವಿಭಾಗದಲ್ಲಿ 3 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇವರು 30 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು TGT ಈ ಒಂದು ವಿಭಾಗದಲ್ಲಿ 9 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿ ವರ್ಕ್ ಎಕ್ಸ್ಪೀರಿಯನ್ಸ್ ಟೀಚರ್ WET ಈ ಒಂದು ವಿಭಾಗದಲ್ಲಿ 7 ಹುದ್ದೆಗಳು, ಇಲ್ಲಿ ಸಹ 35 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಪ್ರೈಮರಿ ಟೀಚರ್ ಈ ಒಂದು ವಿಭಾಗದಲ್ಲಿ 3 ಹುದ್ದೆಗಳು ಖಾಲಿದ್ದಾವೆ. 30 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು. ಪ್ರೀ ಪ್ರೈಮರಿ ಟೀಚರ್ ಈ ಒಂದು ವಿಭಾಗದಲ್ಲಿ 3 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ವೆಕೇಷನಲ್ ಟೀಚರ್ ಎರಡು ಹುದ್ದೆಗಳು ಖಾಲಿ ಇದ್ದಾವೆ. ಇದರಲ್ಲೂ ಸಹ 37 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಪ್ರೊಫೆಷನಲ್ ಅಸಿಸ್ಟೆಂಟ್ ಲ್ಯಾಬೊರೇಟರಿ ಈ ಒಂದು ವಿಭಾಗದಲ್ಲಿ 1 ಹುದ್ದೆ ಖಾಲಿ ಇದೆ. 30 ವರ್ಷದೊಳಗಡೆ ಇರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಸೆಮಿ ಪ್ರೊಫೆಷನಲ್ ಅಸಿಸ್ಟೆಂಟ್ ಲ್ಯಾಬೊರೇಟರಿ ಈ ಒಂದು ವಿಭಾಗದಲ್ಲಿ ಲೈಬ್ರರಿ ವಿಭಾಗದಲ್ಲಿ 1 ಹುದ್ದೆಗಳು ಖಾಲಿ ಇದ್ದಾವೆ. 27 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಟೆಕ್ನಿಕಲ್ ವಿಭಾಗದಲ್ಲಿ 1 ಹುದ್ದೆ ಖಾಲಿ ಇದೆ. ಇವರು ಸಹ 27 ವಯಸ್ಸೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು. ಒಟ್ಟು ಟೋಟಲು 37 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಏನು ಸ್ಯಾಲ್ರಿ ನಿಗದಿಪಡಿಸಿದ್ದಾರೆ, ಸ್ಯಾಲ್ರಿ ಏನೇನಿರುತ್ತೆ ಅಂತೇಳಿ ನಾನು ನೋಡಿದ್ರೆ PGT ವಿಭಾಗದಲ್ಲಿ 27,500, ಲ್ಯಾಬೊರೇಟರಿ ಅಸಿಸ್ಟೆಂಟ್ ವಿಭಾಗದಲ್ಲಿ 39,000, TGT ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಟೀಚರ್ ವಿಭಾಗದಲ್ಲಿ 26,250, ಪ್ರೈಮರಿ ಟೀಚರ್ ವಿಭಾಗದಲ್ಲಿ 21,250, ಪ್ರೀ ಪ್ರೈಮರಿ ಟೀಚರ್ ಈ ಒಂದು ವಿಭಾಗಕ್ಕೂ ಸಹ 25,000 ರೂಪಾಯಿಗಳು, ಮತ್ತು ವೆಕೇಷನಲ್ ಟೀಚರ್ ಈ ಒಂದು ವಿಭಾಗಕ್ಕೆ 25,000, ಪ್ರೊಫೆಷನಲ್ ಅಸಿಸ್ಟೆಂಟ್ ಲೈಬ್ರರಿ ವಿಭಾಗದಲ್ಲಿ 54,000, ಸೆಮಿ ಪ್ರೊಫೆಷನಲ್ ಅಸಿಸ್ಟೆಂಟ್ ಲೈಬ್ರರಿ ವಿಭಾಗದಲ್ಲಿ 44,000, ಟೆಕ್ನಿಕಲ್ ವಿಭಾಗದಲ್ಲಿ 44,000 ರೂಪಾಯಿಗಳ ಸ್ಯಾಲ್ರಿಯನ್ನು ಇವರು ನಿಗದಿಪಡಿಸಿದ್ದಾರೆ. ಮತ್ತು ಈ ಹುದ್ದೆಗಳಿಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ನಾವು ನೋಡಿದ್ರೆ ಯಾವುದೇ ರೀತಿಯ ನೀವು ಅರ್ಜಿಯನ್ನು ಸಲ್ಲಿಸೋವಾಗಿಲ್ಲ, ಡೈರೆಕ್ಟ್ ಇಂಟರ್ವ್ಯೂಗೆ ನೀವು ಅಟೆಂಡ್ ಆಗಬೇಕಾಗಿರುತ್ತದೆ. ಎಲ್ಲಿಗೆ ಅಂತೇಳಿ ನಾವು ನೋಡಿದ್ರೆ ಅಡ್ರೆಸ್ಸನ್ನು ಕಾನ್ಫರೆನ್ಸ್ ರೂಮ್ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರು 570006 ಕರ್ನಾಟಕ ಈ ಒಂದು ಅಡ್ರೆಸ್ಗೆ ನೀವು ಇಂಟರ್ವ್ಯೂಗೆ ಡೈರೆಕ್ಟಾಗಿ ಅಟೆಂಡ್ ಆಗಬೇಕಾಗಿರುತ್ತದೆ. ಯಾವುದೇ ರೀತಿ ಅರ್ಜಿಯನ್ನು ಹಾಕೋಗಿರಲ್ಲ. ಮತ್ತು ಯಾವ್ಯಾವತ್ತು ಇಂಟರ್ವ್ಯೂ ಡೇಟ್ ಇರುತ್ತೆ ಅಂತೇಳಿ ನಾವು ನೋಡಿದ್ರೆ PGT ಈ ಒಂದು ವಿಭಾಗದಲ್ಲಿ 5ನೇ ತಾರೀಕು ಮೇ ಇರುತ್ತೆ. ಮತ್ತು ಲ್ಯಾಬೊರೇಟರಿ ಅಸಿಸ್ಟೆಂಟ್ ವಿಭಾಗದಲ್ಲಿ 5-8ನೇ ತಾರೀಕು ಒಂದು ವಾಕಿಂಗ್ ಇಂಟರ್ವ್ಯೂ ಇರುತ್ತೆ. ಮತ್ತು TGT ವಿಭಾಗದಲ್ಲಿ 6ನೇ ತಾರೀಕು ಇಂಟರ್ವ್ಯೂ ಇರುತ್ತೆ. ವರ್ಕ್ ಎಕ್ಸ್ಪೀರಿಯನ್ಸ್ ಟೀಚರ್ ಈ ಒಂದು ವಿಭಾಗಕ್ಕೆ 7ನೇ ತಾರೀಕು ಮೇ ಅಲ್ಲಿ ಇಂಟರ್ವ್ಯೂ ಇರುತ್ತೆ. ಪ್ರೈಮರಿ ಟೀಚರ್, ಪ್ರೀ ಪ್ರೈಮರಿ ಟೀಚರ್, ವೆಕೇಷನಲ್ ಟೀಚರ್ ಈ ಒಂದು ವಿಭಾಗಕ್ಕೆ 8ನೇ ತಾರೀಕು ಒಂದು ಇಂಟರ್ವ್ಯೂ ಡೇಟ್ ಇರುತ್ತೆ. ಅದೇ ರೀತಿ ಪ್ರೊಫೆಷನಲ್ ಅಸಿಸ್ಟೆಂಟ್ ಲೈಬ್ರರಿ ವಿಭಾಗದಲ್ಲಿ 8ನೇ ತಾರೀಕು, ಮತ್ತು ಸೆಮಿ ಪ್ರೊಫೆಷನಲ್ ಅಸಿಸ್ಟೆಂಟ್ ಲೈಬ್ರರಿ ವಿಭಾಗದಲ್ಲಿ ಮತ್ತು ಟೆಕ್ನಿಕಲ್ ವಿಭಾಗಕ್ಕೂ ಸಹ 8ನೇ ತಾರೀಕು ಮೇ ತಿಂಗಳಲ್ಲಿ ಒಂದು ಇಂಟರ್ವ್ಯೂ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಅದೇ ರೀತಿ ಈ ಹುದ್ದೆಗಳಿಗೆ ಒಂದು ಎಜುಕೇಷನ್ ಏನೇನಾಗಿರಬೇಕು ಅಂತೇಳಿ ನಾವು ನೋಡಿದರೆ PGT ಈ ಒಂದು ವಿಭಾಗಕ್ಕೆ B.Ed, ಮಾಸ್ಟರ್ ಡಿಗ್ರಿ, MA, MSc, ಪೋಸ್ಟ್ ಗ್ರ್ಯಾಜುಯೇಷನ್ ಎಜುಕೇಷನನ್ನು ಮಾಡಿರಬೇಕು. ಅದೇ ರೀತಿ ಲೈಬ್ರರಿ ಅಸಿಸ್ಟೆಂಟ್ ಡಿಪ್ಲೊಮಾ, BSc, BCA, BE ಎಜುಕೇಷನನ್ನು ಮಾಡಿರಬೇಕಾಗಿರುತ್ತದೆ. ಅದೇ ರೀತಿ TGT ಈ ಒಂದು ವಿಭಾಗಕ್ಕೆ BSc, B.Ed, BA, BEd, BSc, ED, BEd ಎಜುಕೇಷನನ್ನು ಮಾಡಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ವರ್ಕ್ ಎಕ್ಸ್ಪೀರಿಯನ್ಸ್ ಟೀಚರ್ ಈ ಒಂದು ವಿಭಾಗದಲ್ಲಿ
ಡಿಪ್ಲೊಮೊ, ಡಿಗ್ರಿ, BSc, B.Ed ಗ್ರ್ಯಾಜುಯೇಷನ್ ಎಜುಕೇಷನನ್ನು ಮಾಡಿರಬೇಕು. ಅದೇ ರೀತಿ ಪ್ರೈಮರಿ ಟೀಚರ್ ಈ ಒಂದು ವಿಭಾಗದಲ್ಲಿ 12ನೇ ತರಗತಿ PUC, BEd ಮತ್ತು BEI ಅಥವಾ ED ಎಜುಕೇಷನನ್ನು ಮಾಡಿರಬೇಕು. ಅದೇ ರೀತಿ ಪ್ರೀ ಪ್ರೈಮರಿ ಟೀಚರ್ ಈ ಒಂದು ವಿಭಾಗದಲ್ಲಿ PUC, D.Ed ಎಜುಕೇಷನನ್ನು ಮಾಡಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ವೆಕೇಷನಲ್ ಟೀಚರ್ ಈ ಒಂದು ವಿಭಾಗದಲ್ಲಿ ಡಿಪ್ಲೊಮೊ, BSc, BCA ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಎಜುಕೇಷನನ್ನು ಮಾಡಿರಬೇಕು. ಅದೇ ರೀತಿ ಪ್ರೊಫೆಷನಲ್ ಅಸಿಸ್ಟೆಂಟ್ ಲೈಬ್ರರಿ ಈ ಒಂದು ವಿಭಾಗದಲ್ಲಿ MLIB SC ಮತ್ತು MLISC ಎಜುಕೇಷನನ್ನು ಇವರು ಮಾಡಿರಬೇಕಾಗಿರುತ್ತದೆ. ಅದೇ ರೀತಿ ಸೆಮಿ ಪ್ರೊಫೆಷನಲ್ ಅಸಿಸ್ಟೆಂಟ್ ಲೈಬ್ರರಿ ವಿಭಾಗದಲ್ಲಿ BLI BSc BLISC ಗ್ರ್ಯಾಜುಯೇಷನನ್ನು ಮಾಡಿರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಟೆಕ್ನಿಕಲ್ ವಿಭಾಗದಲ್ಲಿ 10th PUC ಡಿಪ್ಲೊಮೊ ಎಜುಕೇಷನನ್ನು ಮಾಡಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಈ ಹುದ್ದೆಗಳಿಗೆ ನೀವು ಹೆಚ್ಚಿನ ಮಾಹಿತಿ ಬೇಕು ಈ ಹುದ್ದೆಗಳ ಬಗ್ಗೆ ಅಂತೇಳಿ ನಾನು ನೋಡಿದ್ರೆ ಅಧಿಕೃತ ವೆಬ್ಸೈಟ್ ಆದ RIEMysuru.ac.in ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಯಾರೆಲ್ಲ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು ಈ ಹುದ್ದೆಗಳ ಬಗ್ಗೆ ಒಂದು ಆಸಕ್ತಿ ಇರೋರು ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗೆ ಇದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ನೀವು ಅಲ್ಲಿ ಏನು ಇಂಟರ್ವ್ಯೂ ನಡೀತೋ ಅಲ್ಲಿಗೆ ಅಟೆಂಡ್ ಆಗಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.